ಅನ್ಸುತ್ತೆ ನಿಂಗೆ. ಈ ನಂಬರ್ ನಿಮ್ಗೆ ಯಾರು ಕೊಟ್ರು? ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ ನಿಂತ್ಕೊಂಡು ಹಂಚಕ್ ಬರ್ತಾರೆ ನಿನ್ನ ನಂಬರ್ನ. ನನ್ಗೆ ಅನಿಸ್ತಿದೆ ಯಾವ್ದೋ ಬೋಲಿ ನನ್ನ ಮಗನ್ ನನ್ನ ನಂಬರ್ ಕೊಟ್ಬಿಟ್ಟಿದ್ದಾನೆ ಅಂತ. ಯಾರು? ಮೋನಿಕಾನಾ ಇದು? ಹಾ ಹೌದು ಸರ್. ಏನ್ ಮಾಡ್ತಿದ್ದೀರಾ? ಅಂಕಲ್ ಹಾ ಹೇಳಿ ಅಂಕಲ್. ಆಫೀಸಲ್ಲಿ ಇದ್ದೀನಿ. ಮುಗಿಯೋದು ಆಫೀಸು? ಆಫೀಸ್ ಮುಗಿಯೋದು 7 ಆಗುತ್ತಾ? ಆಗ ನಾನೊಂದು 9 o'clock ಮಾಡ್ಲಾ? ನಿಮ್ಮ ಹೆಸರು? ಅಂಕಲ್ ಅಂದ್ಬಿಟ್ಟು ನಿಮ್ಮ ಹೆಸರು ಅಂದ್ರೆ? ಸಾರಿ, ಆಕ್ಚುಲಿ ಇದು ಅನ್ನೋನ್ ನಂಬರು, ನನಗೆ ಯಾರಂತಾನೆ ಗೊತ್ತಾಗ್ತಿಲ್ಲ. ಸರಿ, ಅಂಕಲ್ ಅಂತ ಯಾರಿಗಂತಿದ್ ನೀನು ಹಂಗಾದ್ರೆ? ನಮ್ಮ ಮನೆ ಮೇಲ್ಗಡೆ ಅಂಕಲ್ ಒಬ್ರು ಇದಾರೆ, ಸೊ ಅವ್ರನ್ನ ಅಂಕಲ್ ಅಂತಂದೆ. ವಾಯ್ಸ್ ಹಂಗೆ ಇದೆ ಅಂತ. ಆದ್ರೂ ಹೇಳ್ತಾ ಹೇಳ್ತಾ ಚೆನ್ನಾಗಿ ಹೇಳ್ತೀಯಾ. ನಿನಗೆ ಫಸ್ಟು ಮೋನಿಕಾ ಅಂತ ಯಾರು ಹೆಸರಿಟ್ಟಿದ್ದು ಹೇಳು ನಿಂಗೆ? ಮೋನಿಕಾನಾ? ನಮ್ಮಪ್ಪ. ಪಕ್ಕ ನಿಮ್ಮ ಅಪ್ಪನೇನಾ? ಹೌದು. ನಿಮ್ಮ ಅಪ್ಪನ ಹೆಸರೇನು? ನಿಮಗೆ ಯಾಕೆ ಸರ್ ಅದೆಲ್ಲ? ಇಕ್ಕಿಲ್ವಾ ಅವ್ರಿಗೆ ಹೆಸರು? ಅದಕ್ಕೇನೆ ಸುಮ್ಮನೆ ತರಲೆ ಮಾತಾಡ್ಬೇಡ. ಏನಕ್ಕೆ ಹೇಳು? ಅಲೋ ಒಂದ್ ನಿಮಿಷ. ನೀವ್ ಯಾರು ನನ್ನ ಕೇಳಕ್ಕದು? ಯಾರಿಟ್ರೆ ನಿಮಗೇನು? ನೀನು ಫೇಮಸ್ ಆಗ್ಬಿಟ್ಟೈತೆ ನಿನ್ನ ಹೆಸರಲ್ಲಿ ಆಡೋ ಅಂತ, ನೀನು ಹೆಂಗ್ ಆಡ್ಬೇಡ. ಹಾ ಗೊತ್ತು, ಫೇಮಸ್ ಆಗಿದೆ, ಬಟ್ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅದೇ ಋಣಾನುಬಂಧ ಏನೇನೋ ಐತೆ, ಅದಕ್ಕೆ ಕೇಳ್ತಿರೋದು. ಫಸ್ಟ್ ಜಸ್ಟ್ ಮಿನಿಟ್ ನಿಮ್ ಹೆಸರೇನು ಹೇಳಿ? ಏನಿಲ್ಲ, ಒಂದ್ ನಿಮಿಷ. ನಿಮ್ ಹೆಸರೇನು? ನಿಮ್ಮ ಅಪ್ಪನ ಹೆಸರು ಹೇಳ್ತಾ ಇಲ್ಲ, ನಾನು ನನ್ನ ಹೆಸರು ಹೇಳ್ಬೇಕಾ? ಇವಾಗ ನಿಮ್ಗೇನ್ ಬೇಕಾಗಿದೆ? ಮತ್ ನೀನ್ ಅಂಕಲ್ ಅಂದಿದ್ದಕ್ಕೆ ಸಾರಿ ಕೇಳು. ನಾನ್ ಯಾಕೆ ಕೇಳ್ಬೇಕು? ನಾನ್ ಕೇಳಲ್ಲ. ಚೆನ್ನಾಗ್ ಕೊಡ್ತಿದ್ದೀರಾ ಗಂಟ್ಲು ಪೂರ್ತಿ ಅಂತ. ಸೈಡ್ಸ್ ಏನಾದ್ರು ನಿಮ್ ಚಿಕ್ಕಪ್ಪ ತಂದು ಕೊಟ್ಟಿದ್ರಾ? ನಮ್ ಚಿಕ್ಕಪ್ಪ ಯಾಕೆ? ಕುಡ್ದಿರೋದ್ ನೀವ್ ತಾನೆ, ನಿಮಗ್ ನೀವ್ ತಗೋಬೇಕು. ಮತ್ತೇನೋ ಸೈಡ್ಸ್ ತಂದು ಕೊಟ್ಟಿರೋರಂಗೆ ಹೇಳ್ತೀರಲ್ಲ ಕುಡ್ದಿದ್ದೀನಿ ಅಂತ. ಕುಡ್ದಿರೋರು ಹೆಂಗ್ ಬಿಹೇವ್ ಮಾಡ್ತಾರೆ, ಹೆಂಗ್ ಮಾತಾಡ್ತಾರೆ, ಸೇಮ್ ಡಿಟ್ಟೋ ಹಂಗೆ ಮಾತಾಡ್ತಿರೋದು ನೀವು. ನಾನು ಕುಡ್ಕಣ ಹಾಗಾದ್ರೆ? ಅಯ್ಯೋ ಇವಾಗ ನಂಗೆ ಟೈಮ್ ಇಲ್ಲ, ದಯವಿಟ್ಟು ಕಾಲ್ ಕಟ್ ಮಾಡಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ? ನಿನಗೆ ಬಂದಿರೋ ದುರಂಕಾರ ಅಷ್ಟಿಷ್ಟಲ್ಲ ನಿನಗೆ ಹಂಗಾದ್ರೆ? ನಿಮಗೇನು ತುಂಬಾ ಕಮ್ಮಿ ಇದೆ, ನಿಮಗೂ ಅಷ್ಟೇ ದುರಂಕಾರ ಇದೆ. ಓಕೆ? ಏನೈತೆ? ಏನ್ ದುರಂಕಾರ? ಒಂದ್ ನಿಮಿಷ. ನಿನ್ನ ಹೆಸರೇನು? ಲೈ, ನಿಮ್ಗೆ 100 ಕಾಲ್ಸ್ ಬರುತ್ತೆ. ಓಕೆ? ನಾನ್ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡುವಾಗ ನೀವು ರೆಸ್ಪೆಕ್ಟ್ಫುಲ್ ಹಲೋ ಅಂತಂದಾಗ ನಾನು ಏನಂತ ಮಾತಾಡ್ಲಿ? ನೀನು ಹಲೋ ಅಂತಾನು ಏನಾಗಿದೆ ಬಾಯಿಗೆ? ನಿನ್ಗೆ ಏನಾದ್ರು ಉಣ್ಣಾಗಿದ್ಯಾ? ನಾನು ಹಲೋ ಅಂತಂದೆ ತಾನೆ. ನೀವು ಅಟ್ಲೀಸ್ಟ್ ಹಲೋ ಅಂತ ನೀವ್ ಹೇಳ್ಬೇಕು ತಾನೆ. ಮೋನಿಕಾ ಅವ್ರಂತ ಹಾ ಹೌದು ಅಂತಂದೆ. ಸೊ ಹಲೋ ಅಂತ ಮತ್ತೆ ಅಂದ್ರೆ ಅದಕ್ಕೇನೆ ಅಂಕಲ್ ಅಂತಂದೆ. ಹೇಳಮ್ಮ ಅಂತಂದ್ರಿ ತಾನೆ ನೀವು. ನೀನ್ ಯಾವ ಕಿವಿಲಿ ಇಟ್ಕೊಂಡಿದ್ಯಾ ಮೊಬೈಲ್? ಫಸ್ಟ್ ಚೇಂಜ್ ಮಾಡು. ಕೇಳಿಸ್ತಲ್ಲ ನಿನ್ ಕಿವಿ ಅನಿಸ್ತದೆ. ನಿಮ್ ಕಿವಿಲ್ ಕೇಳಿಸ್ತಿಲ್ಲ, ನಾನ್ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ನಿಂಗೆ ಫಸ್ಟ್ ಹೋಗಿ ಕಿವಿಲ್ ಗುಗ್ಗೆ ತಗಸ್ಕೋ. ಕಿವಿ ತುಂಬಾ ಏನೋ ಕೇಳಿಸ್ತಾ ಇಲ್ಲ, ಗುಗ್ಗೆ ತುಂಬಾ ಐತೆ ಅನ್ಸುತ್ತೆ ನಿಂಗೆ. ಈ ನಂಬರ್ ನಿಮ್ಗೆ ಯಾರು ಕೊಟ್ರು? ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ ನಿಂತ್ಕೊಂಡು ಹಂಚಕ್ ಬರ್ತಾರೆ ನಿನ್ ನಂಬರ್ನ. ನನ್ಗೆ ಅನಿಸ್ತಿದೆ ಯಾವ್ದೋ ಬೋಲಿ ನನ್ ಮಗನ್ ನನ್ನ ನಂಬರ್ ಕೊಟ್ಬಿಟ್ಟಿದ್ದಾನೆ ಅಂತ. ಏನಂದ್ರೆ? ಯಾವ್ದೋ ಬೋಲಿ ನನ್ ಮಗನ್ ನನ್ನ ನಂಬರ್ ಕೊಟ್ಬಿಟ್ಟಿದ್ದಾನೆ ಅಂತ. ಕೊಟ್ಬಿಟ್ರೆ ಹಿಂಗೆಲ್ಲ ಆಡೋದಾ? ಹೌದು. ಅಂದ್ರೆ ಬೋಳಿ ಮಕ್ಕಳೇ ಕೊಡ್ಬೇಕಾ ನಿನ್ ನಂಬರ್ನ? ಹೌದು, ನನ್ನ ಹಿತಶತ್ರುಗಳು ಕೊಡೋದು. ಆಯ್ತು ಹೇಳು, ಬೋಳಿ ಮಗ ಅಂದ್ರೆ ಏನ್ ಅರ್ಥ ಗೊತ್ತಾ ನಿಂಗೆ? ನನಗೇನ್ ಗೊತ್ತು ಸರ್, ಯಾರೋ ಹುಡುಗರು ಯೂಸ್ ಮಾಡ್ತಾರೆ, ಅದನ್ನ ನಾನು ಯೂಸ್ ಮಾಡ್ತೀನಿ. ಗೊತ್ತಿಲ್ಲ ಸರ್ ನನ್ಗೆ ಅದ್ರ ಅರ್ಥ. ನನ್ಗೆ ಬೈಯೋಕ್ಕೂ ಬರಲ್ಲ. ಈಗೇನ್ ಬಾಯಿ ತುಂಬಾ ಬೈದ್ಬಿಟ್ಟು ಆಗ್ಲೇ ಬೈಯಕ್ ಬರಲ್ಲ ಅಂತ? ನನ್ಗೇನು ಬೈಯಲ್ಲ. ನಾನೇನು ಸರಿ ಆಯ್ತು, ಒಂದ್ ನಿಮಿಷ. ನಾನೇನಂತ ಬೈದೆ? ಯಾವ ಬೋಳಿ ಮಗ ಕೊಟ್ಟಿದ್ದು ಅಂತ ಕೇಳಿದೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಬೋಳಿ ಮಗ ಅಂತ? ಬೋಳಿ ಮಗ ಅಂತಂದ್ರೆ ಇಟ್ಸ್ ಎ ಕ್ಯೂಟ್ ವರ್ಡ್. ಎಸ್. ಎಷ್ಟು ಕ್ಯೂಟು? ಯಾವ ತರ ಕ್ಯೂಟ್ ಅಂತಂದ್ರೆ ಲೈಕ್ ಸ್ವೀಟ್. ಏನಾದ್ರೂ ಜಾಮೂನ್ ಬಾಯಲ್ಲಿ ಇಟ್ಟರೆ ಎಷ್ಟು ಸ್ವೀಟ್ ಆಗಿರುತ್ತೋ ಆ ತರ ವರ್ಡ್ ಕ್ಯೂಟ್ ಅನ್ನೋ ತರ ಅಂತ ನನ್ನ ಫ್ರೆಂಡ್ಸ್ ಹೇಳ್ಕೊಟ್ಟಿದ್ದಾರೆ. ಎಷ್ಟು ಜನಕ್ಕೆ ಈ ತರ ಸ್ವೀಟ್ ತಿನ್ಸಿದೀರಾ ನೀವು? ನಾನು ಆ ತರ ನಾರ್ಮಲ್ ಆಗಿ ಯೂಸ್ ಮಾಡಲ್ಲ. ನನಗೆ ಯಾರು ಹತ್ರ ಇರ್ತಾರೋ ಅವ್ರಿಗೆ ಮಾತ್ರ ಯೂಸ್ ಮಾಡ್ತೀನಿ. ನಿನ್ನ ಹತ್ರ ಇರೋದೇ ಡೇಂಜರ್ ಹಂಗಾರೆ? ಹೌದು. ತುಂಬಾ ತಿಳ್ಕೊಂಡಿದ್ದೀರಾ ಮಾತ್ರ. ಏನೇ ಆಗ್ಲಿ ನನಗೆ ಏನು ಗೊತ್ತಿಲ್ಲ ಸರ್, ನಾನು ಒಂಥರ ಅಮಾಯಕಿ. ಅದು ನನಗೆ 2 ನಿಮಿಷದಲ್ಲೇ ಅರ್ಥ ಆಗೋಯ್ತು ಎಷ್ಟು ಅಮಾಯಕಿ ಅಂತ. ಏನ್ ಗೊತ್ತಾಯ್ತು ಸರ್ ನಿಮಗೆ? ಅಮಾಯಕಿ, ಎಷ್ಟು ಅಮಾಯಕಿ ಅಂತ. ಅದೇ ಹೇಳಿದ್ನಲ್ಲ ಸರ್, ಅರ್ಥ ಗೊತ್ತಿಲ್ಲದೆ ಬೈದಿದ್ದೀನಿ, ಬಟ್ ಅದೇ ಸ್ವೀಟ್ ವರ್ಡ್ ಅಂತ ಹೇಳ್ತಿದ್ದೀನಿ ತಾನೆ. ಯಾವ ಡಿಕ್ಷನರಿ ಇದೆ ಇದು ಸ್ವೀಟ್ ವರ್ಡ್ ಅಂತ? ಬೋಳಿ ಮಗ ಅನ್ನೋ ಒಂದು ವರ್ಡ್ ಯಾವ ಬುಕ್ಕಲ್ಲೂ ಇಲ್ಲ. ಆಗ್ಲೇ ರಿಸರ್ಚ್ ಮಾಡ್ಬಿಟ್ಟಿದ್ದೀರಾ ಇದ್ರ ಮೇಲೆ? ಓಕೆ, ರಿಸರ್ಚ್ ಅಂತ ಏನಿಲ್ಲ, ಬಟ್ ಕೆಲವೊಂದು ಬುಕ್ಸ್ ಓದಿದ್ದೀನಿ. ಸೊ ನನಗ್ ಗೊತ್ತಿದ್ದಂಗ ಪ್ರಕಾರ ಯಾವ ಬುಕ್ಕಲ್ಲಿ ಆ ತರ ವರ್ಡ್ ಇಲ್ಲ. ಸುಮ್ಮನೆ ಇದು ಒಂಥರ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್. ಇದು ಬಾಯಿಂದ ಬಾಯಿಗೆ ಬಂದಿರುವಂತಹ ವರ್ಡ್. ಎಷ್ಟು ವರ್ಷ ಅಧ್ಯಯನ ಮಾಡಿದ್ರು ಇದನ್ನ ತಾವು? ನಾರ್ಮಲ್ ಆಗಿ ಬುಕ್ಸ್ ಓದೋವಾಗ ಗೊತ್ತಾಯ್ತು. ತುಂಬಾ ಓದೋ ಅಭ್ಯಾಸ ಇದೆ ಹಾಗಾದ್ರೆ? ಹೌದು ಸರ್.
ಯಾವ ಥರ ಬುಕ್ಸು? ಯಾವ ತರ ಬುಕ್ಸ್ ಅಂತಂದ್ರೆ ಹೌದು, ಇಷ್ಟೆಲ್ಲ ನೀವ್ ಯಾಕೆ ಸರ್ ಮಾತಾಡ್ತಿದ್ದೀರಾ? ಅಲ್ಲ, ನನಗೆ ಗೊತ್ತಿಲ್ಲ ಇದು ಇಷ್ಟೊಂದು ಸ್ವೀಟ್ ವರ್ಡು ಅಂತ. ಇದುವರೆಗೂ ನನಗೆ ಜ್ಞಾನೋದಯ ಆಗಿಲ್ಲ. ಹೌದಾ, ಇನ್ ಮುಂದೆ ನೀವು ಯೂಸ್ ಮಾಡಿ ಸರ್, ಯಾರು ಏನನ್ನಲ್ಲ. ಅಕಸ್ಮಾತ್ ಯಾರಾದ್ರೂ ಏನಾದ್ರು ಅಂದ್ರೆ ನನ್ಗೆ ಆಮೇಲೆ ನಾನು ನೋಡ್ಕೊಂತೀನಿ. ಓಕೆ. ಯಾವ ಸ್ಕೂಲು ತಾವು ಓದಿದ್ದು? ಕೋಲಾರ್ ಸೈಡ್ ಓದಿರೋದು. ಸ್ಕೂಲ್ ನೇಮ್ ಹೇಳಲ್ಲ, ಬಟ್ ಕೋಲಾರಲ್ಲಿ ಓದಿದ್ದು. ಹೈಸ್ಕೂಲು ಕಾಲೇಜೆಲ್ಲ? ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ. ಸರ್ ಯಾರು ಅಂತ ಒಂದ್ ಸ್ವಲ್ಪ ಹೇಳಿದ್ರೆ. ಇಲ್ಲ, ಆಮೇಲೆ ಅದು ಯಾರಿಗೋ ನಂಬರ್ ಕೊಟ್ಟವ್ನು ಬೋಳಿ ಮಗ ಅಂತ ಅವ್ನು ಬಯಸ್ಕೊಂಡವನೆ, ನಾನು ಯಾಕೆ ಬಯಸ್ಕೊಳ್ಳಿ? ನನಗ್ ಗೊತ್ತು ಅದು ಯಾರು ಕೊಟ್ರು ಅಂತ, ಬಟ್ ಗೆಸ್ ಮಾಡಕ್ ಆಗ್ತಿಲ್ಲ. ಅದಕ್ಕೆ ಬೈದಿದ್ದ? ಅದೇ ನನ್ಗೆ ಯಾರು ಅಂತ ಗೊತ್ತಾಗ್ತಿಲ್ಲ, ಯಾರ್ ನಂಬರ್ ಕೊಟ್ರು ಅಂತ. ಬಟ್ ನಿಮ್ ಹೆಸರಲ್ಲಿ ಸಾಕು. ನನಗೆ ಬಯಸ್ಕೊಳಕ್ ಆಸೆ ಇಲ್ಲ ಇವತ್ತು. ಸರ್ ನಾನೇನು ಬಯಲ್ಲ. ಅಟ್ಲೀಸ್ಟ್ ಒಂದು ಕ್ಲೂ ಕೊಡಿ, ನಾನು ಟ್ರೈ ಮಾಡ್ತೀನಿ ನಿಮ್ನ ಕಂಡಿಡಿಯಕ್ಕೆ. ಇಲ್ಲ, ನಾನು ಯಾಕೆ ನನಗೆ ಬಯಸ್ಕೊಳ್ಳೋ ಹಣೆ ಬರ ನಿನ್ನ ಹತ್ರ? ನಾನು ಸ್ವೀಟ್ ಆಗಿ ಬೈತೀನಿ ಸರ್. ಯಾವ ಥರ? ಕ್ಯೂಟ್ ಆಗಿ. ಅಯ್ಯಪ್ಪ, ನನಗೆ ಆ ಸ್ವೀಟು ಕ್ಯೂಟ್ ಎಲ್ಲ ಬೆಚ್ತಾ ಇದ್ದೀನಿ. ಬೇಡ, ಆ ಸ್ವೀಟು ಬೇಡ, ಕ್ಯೂಟು ಬೇಡ ನನಗೆ. ಸರ್ ನೋಡಿ, ಚಳಿ ಆಗ್ತಿದೆ. ಕ್ಯೂಟ್ ಆಗಿ, ಸ್ವೀಟ್ ಆಗಿ ಏನಾದ್ರು ವರ್ಡ್ ಹೇಳ್ತೀನಿ. ನಿಮ್ಮ ಹೆಸರು ಏನು ಅಂತ ಹೇಳಿ. ಅದೇ ಭಯ ಆಯ್ತಿರೋದು, ನೀನು ಸ್ವೀಟಾಗಿ ಕ್ಯೂಟಾಗಿ ಹೇಳ್ತೆ. ಸರ್ ನಾನು ಆ ಥರ ಹುಡುಗಿ ಅಲ್ಲ ಸರ್. ನಾನು ತುಂಬಾ ರೀಸೆಂಟ್ ಸೈಲೆಂಟ್ ಹುಡುಗಿ. ನಾನು ಫಸ್ಟ್ ಟೈಮ್ ತುಂಬಾ ಜಾಸ್ತಿ ಮಾತಾಡ್ತಿರೋದು, ಅದು ಅನ್ನೋನ್ ಪರ್ಸನ್ ಹತ್ರ. ಬೆಳಿಗ್ಗೆಯಿಂದ 10 ಕಾಲ್ಸ್ ಬಂದಿದೆ, ಬಟ್ ಯಾರ್ದು ಕಾಲ್ ಪಿಕ್ ಮಾಡಿಲ್ಲ. ಬಟ್ ಅನ್ನೋನ್ ಅಲ್ವಾ, ಮೇ ಬಿ ಅಮ್ಮ ಇರ್ಬೋದು ಅಂತ ಹೇಳ್ಬಿಟ್ಟು ಕಾಲ್ ಪಿಕ್ ಮಾಡಿದೆ. ನಿಮ್ಗೆ ನನ್ನ ಹೆಸರು ಹೆಂಗ್ ಗೊತ್ತಾಯ್ತು ಸರ್? ಇಟ್ಟಿಲ್ವಾ ನಿನ್ನ ಹೆಸರು? ನಾಮಕರಣ ಏನು ಚೆನ್ನಾಗೇ ಮಾಡಿ ನಾಮಕರಣ ಮಾಡಿದ್ದಾರೆ, ಬಟ್ ನನ್ನ ನಿಕ್ ನೇಮ್ ಗೊತ್ತಾ ನಿಮಗೆ? ಹಂಗಾದ್ರೆ ಅದು ಬೇರೆನಾ? ಈಗ ಮಾತಾಡಿ ಏನು ಯೂಸ್ ಇಲ್ಲ ಮೋನಿಕಾ. ಒಂದು ಕೆಲಸ ಮಾಡೋಣ, ಕಡೆ ತನಕ ನಾನು ಯಾರು ಅಂತಾನೂ ಗೊತ್ತಾಗದ್ ಬೇಡ, ನೀನ್ ಯಾರು ನನ್ಗೆ ಗೊತ್ತಲ್ವಾ, ಸಾಕು, ಹಿಂಗೆ ಎದ್ಬಿಡೋಣ. ಸರ್ ಹಂಗ್ ಬೇಡ ಸರ್, ನನ್ನ ಜೀವನ ಪೂರ್ತಿ ಆಮೇಲೆ ಯಾರು ಈ ಹುಡ್ಗ, ಯಾರದು, ಯಾರೋ ಕಾಲ್ ಮಾಡಿದ್ರಲ್ಲ, ಏನಕ್ಕೆ ಮಾತಾಡಿದ್ರು, ನೈಟ್ ಎಲ್ಲ ಅದೇ ಕನ್ಸಲ್, ನೀವೇ ಕನ್ಸಲ್ ಬರ್ತಾ ಇರ್ತೀರಾ. ಕನ್ಸಲ್ ಬೇರೆ? ಇಲ್ಲ ಇಲ್ಲ, ನಂಗೆ ಅಷ್ಟೊಂದು ಪುರ್ಸೊತ್ತಿಲ್ಲ ನಿಜ. ನೀವು ಬರ್ತೀರಾ ಸರ್? ನೀವು, ನಾನು ಹೇಳ್ತೀನಿ ಬರಬೇಡಿ ಅಂತಂದ್ರೆ ನೀವೇ ಬರ್ತೀರಾ ಸರ್? ನಿಮ್ಮ ವಾಯ್ಸು ಒಂಥರ. ನಿನಗೆ ದೊಡ್ಡ ಸೀರಿಯಸ್ ಯಾವುದೋ ದೊಡ್ಡ ಪ್ರಾಬ್ಲಮ್ ಇರಬೇಕು, ಒಳ್ಳೆ ಡಾಕ್ಟರ್ ಹತ್ರ ಚೆಕ್ ಮಾಡಿಸು. RJ Sunil, Prank Calls.